ಹಾಯ್, ನಾನು ಮನು ಫ್ರಮ್ ಟೆಕ್ ಸೀರೀಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ನೀವೇನಾದರೂ ಒಂದು ಲ್ಯಾಪ್ಟಾಪ್ನ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಒಂದು ಲ್ಯಾಪ್ಟಾಪ್ನಲ್ಲಿ ಏನೇನೆಲ್ಲ ನೋಡಿ ಒಂದು ಲ್ಯಾಪ್ಟಾಪ್ನ ಪರ್ಚೇಸ್ ಮಾಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನೀವೇನಾದರೂ ಕ್ಯಾಶುಯಲ್ ಯೂಸರ್ ಆಗಿ ನಿಮಗೆ ಒಂದು ಬೇಸಿಕ್ ಕೆಲಸಗಳಿಗೆ ಲ್ಯಾಪ್ಟಾಪ್ ಬೇಕು ಅನಿಸಿದ್ರೆ, ಲೈಕ್ MS ವರ್ಡ್ ಯೂಸ್ ಮಾಡೋಕ್ಕೆ, ಪವರ್ ಪಾಯಿಂಟ್ ಯೂಸ್ ಮಾಡೋಕ್ಕೆ, ಪೇಂಟಿಂಗ್ ಯೂಸ್ ಮಾಡೋಕ್ಕೆ, ಮತ್ತು ಮೂವೀಸ್ ನೋಡೋಕ್ಕೆ, ಬ್ರೌಸಿಂಗ್ ಮಾಡೋಕ್ಕೆ, ಈ ಒಂದು ಕೆಲಸಗಳಿಗೆ ಮತ್ತು ಸಣ್ಣ ಪುಟ್ಟ ಸಾಫ್ಟ್ವೇರ್ ಯೂಸ್ ಮಾಡೋಕ್ಕೆ ಲ್ಯಾಪ್ಟಾಪ್ ಬೇಕು ಅಂತಿದ್ರೆ ನಿಮಗೆ i3 ಪ್ರೊಸೆಸರ್ ಅಂದರೆ ಇಂಟೆಲ್ i3 ಪ್ರೊಸೆಸರ್ ಇರುವಂಥ ಲ್ಯಾಪ್ಟಾಪು ಸಾಕು ಅಂತ ಹೇಳ್ಬೋದು. ಈ ಪ್ರೊಸೆಸರ್ನ ಜೊತೆಗೆ ಮಿನಿಮಮ್ 8 GB ರ್ಯಾಮ್ ಲೈಕ್ DDR4 ಈಸ್ ಎನಫ್. ಅದರ ಜೊತೆಗೆ ನಿಮಗೆ ಸ್ಟೋರೇಜ್ SSD ಇದ್ದರೆ ತುಂಬಾ ಬೆಟರ್. SSDಯಲ್ಲಿ ಮಿನಿಮಮ್ ಈಗ ಎಲ್ಲ ಲ್ಯಾಪ್ಟಾಪ್ಗಳಲ್ಲೂ ಕೊಡ್ತಾ ಹೋಗ್ತಾರೆ. ಅದರಲ್ಲಿ 256 GB ಮೆಮೊರಿ ಇರುವಂಥ ಒಂದು SSD ಇದ್ದರೆ ತುಂಬಾ ಬೆಟರ್ ಅಂತ ಹೇಳ್ಬೋದು. ಸೊ ಇದರ ಜೊತೆಗೆ ನಿಮಗೆ ಒಂದು ಬ್ಯಾಟ್ರಿ ಬ್ಯಾಕಪ್ ಜಾಸ್ತಿನೇ ಬೇಕಾಗುತ್ತೆ. ಸೊ ಲಾಂಗ್ ಬ್ಯಾಟ್ರಿ ಲೈಫ್ ಇರುವಂಥ ಒಂದು ಲ್ಯಾಪ್ಟಾಪ್ನೇ ನೋಡಿ ಪರ್ಚೇಸ್ ಮಾಡಿ. ಸೊ ಇದೆಲ್ಲ ನಿಮಗೆ ಅಂದಾಜು 25,000 35,000 ಒಳಗಡೆ ಸಿಗುವಂಥ ಲ್ಯಾಪ್ಟಾಪ್ಗಳು. ಸೊ ಬ್ರ್ಯಾಂಡ್ನ ನೀವು ಯಾವುದೇ ಕಾರಣಕ್ಕೂ ನೋಡೋಕೆ ಹೋಗಬೇಡಿ. ಸೊ ಈ ಸ್ಪೆಸಿಫಿಕೇಷನ್ ಇರುವಂಥ ಒಂದು ಲ್ಯಾಪ್ಟಾಪ್ನ ಯಾವುದೇ ಬ್ರ್ಯಾಂಡಲ್ಲಿ ಇದ್ರೂ ಕೂಡ ತಗೋಬೋದು. ಸೊ ನಿಮಗೆ ಬೇಸಿಕ್ ಕೆಲಸಗಳಿಗೆ ಈ ಒಂದು ಸ್ಪೆಸಿಫಿಕೇಷನ್ ಇರುವಂಥ ಲ್ಯಾಪ್ಟಾಪ್ ಸಾಕು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದರೆ ನೀವೇನಾದರೂ ಹೈ ಆ್ಯಂಡ್ ಸಾಫ್ಟ್ವೇರ್ಸ್ ಯೂಸ್ ಮಾಡ್ತೀರಾ, ಅಥವಾ ಕೋಡಿಂಗ್ ಮಾಡ್ತೀರಾ, ಅಥವಾ ವೀಡಿಯೋ ಎಡಿಟಿಂಗ್ ಆಗಿರ್ಬೋದು, ಬೇಸಿಕ್ ಗೇಮಿಂಗ್ ಆಡ್ತೀರಾ ಅಂದರೆ ಇಂಟೆಲ್ i5 ಪ್ರೊಸೆಸರ್ ಇರುವಂಥ ಲ್ಯಾಪ್ಟಾಪ್ನ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ಇದು ಮಿನಿಮಮ್ ಇಂಟೆಲ್ i5. ಸೊ ನೀವು i7 i9 ಈ ರೀತಿ ಹೈ ಆ್ಯಂಡ್ ಪ್ರೊಸೆಸರ್ಗೂ ಹೋಗ್ಬೋದು. ನೀವೇನಾದರೂ ಹೈ ಆ್ಯಂಡ್ ಗೇಮಿಂಗ್ ಆಗಿರ್ಬೋದು ಅಥವಾ ವೀಡಿಯೋ ಎಡಿಟಿಂಗ್ ಮಾಡ್ತೀರಾ ಅಂದರೆ ಇದರ ಜೊತೆಗೆ ನಿಮಗೆ 16 GB ರ್ಯಾಮ್ ಇರುವಂಥ ಒಂದು ಲ್ಯಾಪ್ಟಾಪ್ನ ತಗೊಳ್ಳಿ. ನೆಕ್ಸ್ಟ್ ನೀವು ಸ್ಟೋರೇಜ್ ವಿಷಯಕ್ಕೆ ಬಂದರೆ ನಿಮಗೆ ಮಿನಿಮಮ್ 512 GB ರೆಕಮೆಂಡ್ ಮಾಡ್ತೀನಿ. ಯಾಕಂದರೆ ನೀವು ವೀಡಿಯೋ ಎಡಿಟಿಂಗ್ ಮಾಡ್ತೀರಾ ಅಂದರೆ ನಿಮಗೆ ಸ್ಟೋರೇಜ್ ಜಾಸ್ತಿನೇ ಬೇಕಾಗುತ್ತೆ. ಸೊ ನೀವು 1 TB 2 TB ಆ ರೀತಿಯೂ ತೊಗೋಬೋದು, ಬಟ್ ಮಿನಿಮಮ್ ಇರಲಿ 512 GB. ನೆಕ್ಸ್ಟ್ ಗ್ರಾಫಿಕ್ಸ್ ಕಾರ್ಡ್ನ ವಿಷಯಕ್ಕೆ ಬಂದರೆ ನಿಮಗೆ ಡೆಡಿಕೇಟೆಡ್ ಗ್ರಾಫಿಕ್ಸ್ ಕಾರ್ಡ್ನ ನೀವು ತೊಗೊಂಡ್ರೆ ತುಂಬಾ ಬೆಟರ್. ಯಾಕಂದರೆ ಪ್ರೊಸೆಸರ್ ಚಿಪ್ ಸಪ್ರೇಟ್ ಇರುತ್ತೆ ಮತ್ತು ಗ್ರಾಫಿಕ್ಸ್ ಕಾರ್ಡ್ ಚಿಪ್ ಸಪ್ರೇಟ್ ಇರುತ್ತೆ. ಸೊ ಇದನ್ನ ತಗೊಂಡ್ರೆ ನಿಮಗೆ ವಿಡಿಯೋ ಎಡಿಟಿಂಗ್ ಆಗಿರ್ಬೋದು ಅಥವಾ ಗೇಮಿಂಗ್ ಆಗಿರ್ಬೋದು ತುಂಬಾ ಸ್ಮೂತಾಗಿ ರನ್ ಮಾಡ್ತಾ ಹೋಗ್ಬೋದು. ಸೊ ಇದರಲ್ಲೂ ಕೂಡ ಬ್ರ್ಯಾಂಡ್ನ ನೀವು ನೋಡೋ ಅಗತ್ಯ ಇಲ್ಲ. ನೀವು ಯಾವುದೇ ಒಂದು ಬ್ರ್ಯಾಂಡ್ನ ತೊಗೊಂಡ್ರೂ ಪರವಾಗಿಲ್ಲ, ಬಟ್ ಸ್ಪೆಸಿಫಿಕೇಷನ್ನ ನೀವು ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಇದಿಷ್ಟು ಬೇಸಿಕ್ಕಾಗಿ ನೀವು ಕಂಪ್ಯೂಟರ್ ತಗೊಳ್ಬೇಕಾದ್ರೆ ನೋಡಬೇಕಾಗಿರುವಂಥ ವಿಷಯಗಳು. ಈ ವಿಡಿಯೋ ನಿಮಗೆ ಎಷ್ಟಾಗಿರೋ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.